ನನ್ನ ಸ್ನೇಹ ಬಳಗಕ್ಕೆಲ್ಲ ಉಪನಿಷತ್ ಭಾವಧಾರ ಈ ಸರಣಿಯ 2ನೇ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಕಠೋಪನಿಷತ್ತು ಮೊದಲನೇದಾಗಿ ಆಯ್ಕೆ ಮಾಡಿಕೊಂಡಿರುವಂತಹ ಉಪನಿಷತ್ತು ಕಠೋಪನಿಷತ್ತು. 6 ವಲ್ಲಿಗಳಲ್ಲಿ ಅಂದರೆ 6 ಅಧ್ಯಾಯಗಳಲ್ಲಿ ಕಠೋಪನಿಷತ್ತು ನಿರೂಪಿತವಾಗಿದೆ. ಕಠೋಪನಿಷತ್ತನ್ನು ಕಾಟಕೋಪನಿಷತ್ತು ಅಂತಲೂ ಕೂಡ ಕರೆಯಲಾಗುತ್ತೆ. ಇದು ಯಜುರ್ವೇದದ ತೈತ್ತರೀಯ ಶಾಖೆಗೆ ಸೇರಿದೆ. ಈ ಉಪನಿಷತ್ತನ್ನು ಒಂದು ಕಥೆಯ ಮೂಲಕ ವಿವರಿಸಲಾಗಿದೆ. ಈ ಕಥೆಗೆ ನಾಯಕ ನಚಿಕೇತ ಅನ್ನುವಂತಹ ಬ್ರಹ್ಮಚಾರಿ ಬಾಲಕ. ಈಗ ಕಠೋಪನಿಷತ್ತಿನ 1ನೇ ಅಧ್ಯಾಯಕ್ಕೆ ಪ್ರವೇಶಿಸೋಣ. ಒಂದಿಷ್ಟು ಸಮಯದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ವಿವರಿಸ್ತೀನಿ. ವಿಡಿಯೋ ಎಷ್ಟು ಲೆಂತಿ ಆದರೂ ಅಡ್ಡಿ ಇಲ್ಲ, ನಾವು ವೀಕ್ಷಿಸ್ತೀವಿ ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿದಲ್ಲಿ ಇನ್ನಷ್ಟು ದೀರ್ಘವಾದ ವಿಡಿಯೋವನ್ನು ಮಾಡ್ತೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಿ, ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಆತ್ಮೀಯರಿಗೆ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಮರೆಯದೆ ಈಗಲೇ ಒಂದು ಲೈಕನ್ನು ಕೊಡಿ. ಅದರಿಂದ ಈ ವಿಡಿಯೋ ಹೆಚ್ಚು ಜನರಿಗೆ ತಲುಪುತ್ತೆ. ಜ್ಞಾನ ಪ್ರಸಾರ ಮಾಡಿದಂತಹ ಪುಣ್ಯ ನಿಮ್ಮದಾಗತ್ತೆ. ಉಪನಿಷತ್ತು ಕಠೋಪನಿಷತ್ತು ಹಲವಾರು ಶ್ಲೋಕಮಾಲೆಯಿಂದ ಕಟ್ಟಲ್ಪಟ್ಟಿದೆ. ಶ್ಲೋಕವನ್ನು ಓದುತ್ತಾ ಅದರ ಅರ್ಥಾನುಸಂಧಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸಾಧ್ಯವಾದಷ್ಟು ಅತ್ಯುತ್ತಮವಾಗಿ ನಿಮಗೆ ವಿಚಾರವನ್ನು ಮುಟ್ಟಿಸುವಂತಹ ಪ್ರಾಮಾಣಿಕ ಪ್ರಯತ್ನ ನನ್ನದಾಗಿದೆ. ಉಷನ್ ಅಹವೈ ವಾಜಶ್ರವಸಃ ಸರ್ವವೇದ ಸಂದಧೌ ತಸ್ಯಃ ನಚಿಕೇತ ನಾಮ ಪುತ್ರಾಸ. ಅಂದರೆ ವಾಜಶ್ರವಸನು ಬಯಕೆಯಿಂದ ಅಂದರೆ ಫಲಾಪೇಕ್ಷೆಯಿಂದ ಸರ್ವಸ್ವವನ್ನು ಕೊಟ್ಟನು. ಅವನಿಗೆ ನಚಿಕೇತನೆಂಬ ಮಗನಿದ್ದ. ವಾಜಶ್ರವಸ ಅನ್ನುವಂತಹ ಬ್ರಾಹ್ಮಣನಿದ್ದ. ಅವನು ದಾನ ಧರ್ಮಗಳಿಗೆ ಹೆಸರಾಂತ ಮನೆಯಲ್ಲಿ ಹುಟ್ಟಿದವನು. ಆ ಹೆಸರಿಗೆ ಇದೇ ಅರ್ಥ. ಆದರೆ ಹಿಂದಿನವರು ಇದಕ್ಕೆ ಹೆಸರಾಗಿದ್ದರು. ಆದರೆ ಈಗಿನವರಿಗೆ ಆ ಹೆಸರಿನ ಭಾರವೊಂದೇ ಉಳಿದಿತ್ತು. ನಮ್ಮಲ್ಲಿ ಅನೇಕ ವೇಳೆ ನವಕೋಟಿ ನಾರಾಯಣ ಅಂತ ಹೇಳಿ ಹೆಸರಿಟ್ಕೊಂಡಿರ್ತಾರೆ, ಆದರೆ ತಿನ್ನೋದಿಕ್ಕೆ ಊಟ ಸಹ ಇರೋದಿಲ್ಲ. ಇಂತಹ ಸನ್ನಿವೇಶವನ್ನು ನಾವು ಈಗಿನ ತತ್ಸಮಾನ ಕಾಲದಲ್ಲಿ ನೋಡ್ತಾ ಇದ್ದೀವಿ. ವಾಜಶ್ರವಸ ಒಂದು ಯಾಗವನ್ನು ಮಾಡಿದ. ಆ ಸಮಯದಲ್ಲಿ ತನ್ನಲ್ಲಿರುವುದನ್ನೆಲ್ಲ ದಕ್ಷಿಣೆಯಾಗಿ ಕೊಟ್ಟ ಎಂದಿದೆ. ಹಿಂದಿನ ಕಾಲದಲ್ಲಿ ಯಾಗಾದಿಗಳನ್ನು ಹಲವು ದೃಷ್ಟಿಯಿಂದ ಮಾಡ್ತಾ ಇದ್ರು. ಈ ಪ್ರಪಂಚದಲ್ಲಿ ಧನ, ಕನಕ, ಅಧಿಕಾರ, ಕೀರ್ತಿ ಮುಂತಾದವುಗಳನ್ನು ಪಡೆಯುವುದಕ್ಕೆ ಇರಬಹುದು, ಅಥವಾ ಮುಂದಿನ ಜನ್ಮದಲ್ಲಿ ಅವುಗಳನ್ನು ಅನುಭವಿಸೋದಕ್ಕೋಸ್ಕರ ಇರಬಹುದು. ಕೆಲವು ವೇಳೆ ಎರಡಕ್ಕೂ ಕೂಡ ಯಾಗಾದಿಗಳನ್ನು ಮಾಡ್ತಾ ಇದ್ರು. ವಿಶ್ವವನ್ನೇ ಆಳಬೇಕೆಂಬ ಆಸೆಯಿಂದ ವಾಜಶ್ರವಸ ಈ ಒಂದು ವಿಶ್ವಜಿತ್ ಯಾಗವನ್ನು ಮಾಡ್ತಿದ್ದ. ಯಾಗದ ಕೊನೆ ಬಂತು. ಆ ಸಮಯದಲ್ಲಿ ಯಾಗಕ್ಕೆ ಸಹಾಯ ಮಾಡಿದಂತಹ ಬ್ರಾಹ್ಮಣಾದಿಗಳಿಗೆಲ್ಲ ದಾನ ಮಾಡಬೇಕಾಗಿ ಬರುತ್ತೆ. ಆಗಲೇ ಯಾಗ ಸಾಂಗವಾಗಿ ಪೂರ್ಣವಾಗೋದು. ಇವನು ಎಲ್ಲವನ್ನ ಕೊಡಬೇಕಾಗಿತ್ತು, ಆದರೆ ನಿಜವಾಗಿ ಅವನು ಹಾಗೆ ಮಾಡಲಿಲ್ಲ. ಇವನು ಪ್ರಯೋಜನಕ್ಕೆ ಬಾರದಂತಹ ಗೋವುಗಳನ್ನು ದಾನ ಮಾಡಿದ. ಹಿಂದಿನ ಕಾಲದಲ್ಲಿ ಗೋವೇ ದಾನಗಳಲ್ಲಿ ಅತ್ಯಂತ ಮುಖ್ಯವಾದುದಾಗಿತ್ತು. ಏಕೆಂತ ಹೇಳಿದ್ರೆ ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ. ಇಲ್ಲಿ ನಾವು ದವಸ ಧಾನ್ಯಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಗೋವಿನ ಸಂತತಿ ಅವಶ್ಯಕ. ನಮಗೆ ಹಾಲು, ಮೊಸರು ಇದೆಲ್ಲ ಬೇಕಾದರೆ ಗೋವು ಮುಖ್ಯ. ದಾನ ಮಾಡುವ ಸಮಯದಲ್ಲಿ ತಮ್ಮ ಯೋಗ್ಯತೆಗೆ ತಕ್ಕಂತೆ ಬಹುಸಂಖ್ಯೆಯಲ್ಲಿ ಗೋವುಗಳನ್ನು ದಾನ ಮಾಡಲಾಗ್ತಿತ್ತು. ವಿಶ್ವಜಿತ್ ಯಾಗವನ್ನು ಮಾಡಿದಂತಹ ವಾಜಶ್ರವಸನು ತನ್ನ ಸರ್ವಸ್ವವನ್ನು ದಾನ ಮಾಡಬೇಕಾಗಿತ್ತು. ಆದರೆ ವಾಜಶ್ರವಸನು ಕೊಟ್ಟ ದಾನವೆಲ್ಲ ಕೆಲಸಕ್ಕೆ ಬಾರದ ವಸ್ತುಗಳೇ ಇದ್ವು. ಇಲ್ಲಿ ಇವನು ಕೇವಲ ಕೊಡು ಎಂಬುದರ ಅಕ್ಷರವನ್ನು ಪಾಲಿಸುತ್ತಿದ್ದನೇ ಹೊರತು ಎಂತಹ ವಸ್ತುವನ್ನು ಕೊಡಬೇಕು ಅನ್ನೋದ್ರ ಕುರಿತು ಅವನಲ್ಲಿ ಯಾವ ಚಿಂತನೆಯೂ ಸಹ ಇರಲಿಲ್ಲ. ತರಕಾರಿ ಕೊಳಿತಾ ಬಿದ್ದಿದೆ, ಅದನ್ನು ಒಬ್ಬ ಬ್ರಾಹ್ಮಣನಿಗೆ ದಾನವಾಗಿ ಕೊಡುವಂಥದ್ದು. ಅದನ್ನು ತಿಂದವನು ನರಳಬೇಕು. ದಾನದ ಮೂಲಕ ನಾವು ಅಲ್ಲಿ ಸುಖವನ್ನು ಕೊಡೋದಿಲ್ಲ, ಕಷ್ಟವನ್ನು ಕೊಟ್ಟಂತಾಗುತ್ತೆ. ಆ ರೀತಿ ಅನುಪಯುಕ್ತವಾದಂತಹ ದಾನವನ್ನು ಮಾಡೋದ್ರಿಂದ ಇಂತಹ ಮನುಷ್ಯನಿಗೆ ನಚಿಕೇತ ಅನ್ನುವಂತಹ ಒಬ್ಬ ಮಗನಿದ್ದ. ಅಪ್ಪ ಒಂದು ರೀತಿ, ಮಗ ಒಂದು ರೀತಿ. ಅಪ್ಪ ಜಿಪುಣಾಗ್ರೇಸರ, ಕೆಲಸಕ್ಕೆ ಬಾರದನ್ನು ಕೊಟ್ಟು ಎಲ್ಲ ಒಳ್ಳೆಯದನ್ನು ಪ್ರಪಂಚದಲ್ಲಿ ಪಡಿಬೇಕು ಅನ್ನುವಂತಹ ಆಸೆ ಉಳ್ಳವನು. ನಚಿಕೇತ ಆತನಿಗೆ ಅಪ್ಪ ಮಾಡೋದು ಸರಿಯಲ್ಲ ಅಂತ ಹೇಳಿ ಅನ್ನಿಸ್ತಾ ಇತ್ತು. ನಾನು ಅದನ್ನು ಯಾವ ರೀತಿ ಉತ್ತಮಗೊಳಿಸಬಹುದು ಅಂತ ಹೇಳಿ ಅವನು ಆಲೋಚಿಸ್ತಾ ಇದ್ದ. ತನ್ನ ಸರ್ವಸ್ವವನ್ನು ಅವನಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅರ್ಪಿಸೋದಿಕ್ಕೆ ಅವನು ಸಿದ್ಧನಾಗಿದ್ದ. ಕಡುಲೋಭಿಯಾದ ಅಪ್ಪನಿಗೆ ದಾನಶೂರ ಕರ್ಣ ಜನಿಸಿದಂತೆ ನಚಿಕೇತ
ವಾಜಶ್ರವಸನಲ್ಲಿ ಜನಿಸಿದ್ದ. ಇಂತಹ ವಿಚಿತ್ರಗಳನ್ನು ಪ್ರಪಂಚದಲ್ಲಿ ಹಲವು ಕಡೆ ನಾವು ನೋಡ್ತಾನೆ ಇರ್ತೀವಿ. ನಚಿಕೇತನ ಶೀಲವನ್ನು ನಾವು ಮುಂದೆ ಗಮನಿಸಿದ್ರೆ ನಮಗೆ ಆಶ್ಚರ್ಯವಾಗುತ್ತೆ. ಒಬ್ಬ ಹುಡುಗ ಹೀಗೆ ಇರೋದಕ್ಕೆ ಸಾಧ್ಯನಾ ಅಂತ ಹೇಳಿ ನಮಗೆ ಆಶ್ಚರ್ಯವಾಗುತ್ತೆ. ತಂಹ ಕುಮಾರಂ ಸಂತಂ ದಕ್ಷಿಣಾಸು ನಿಯಮಾನಾಸು ಶ್ರದ್ಧಾ ವಿಶೇಷ ಸೋಮನ್ಯತ. ದಕ್ಷಿಣೆಯನ್ನು ಕೊಡುವುದಕ್ಕೆ ತರುತ್ತಿರುವಾಗ ಕುಮಾರನಾದ ಅವನಿಗೆ ಶ್ರದ್ಧೆ ಬಂತು, ಅವನು ಯೋಚಿಸಿದ ಅಂತ ಹೇಳುತ್ತೆ ಶ್ಲೋಕ. ಯಾಗದ ಸಮಯದಲ್ಲಿ ದಕ್ಷಿಣೆ ಕೊಡೋದು ಬಹಳ ಮುಖ್ಯವಾದುದು. ಒಂದು ಯಾಗ ಸಫಲವಾಗಬೇಕಾದ್ರೆ ಯೋಗ್ಯರಿಗೆ ಸರಿಯಾದಂತಹ ದಾನ ಧರ್ಮ ಮಾಡದೆ ಹೋದರೆ ಹಿಡಿದ ಕೆಲಸ ಸಾಂಗವಾಗಿ ನೆರವೇರೋದಿಲ್ಲ. ಯಾಗವನ್ನ ಮಾಡಿಸೋರು ಒಂದು ವಿದ್ಯೆ, ಸಮಾಜದಲ್ಲಿ ನೆಲೆ ನಿಲ್ಲುವುದಕ್ಕೆ ಆಸರೆಯಾಗಿರುವಂಥವ್ರು. ಸಮಾಜ ಅವರನ್ನು ಸರಿಯಾಗಿ ನೋಡಿಕೊಂಡ್ರೆ ಅಂತಹ ವ್ಯಕ್ತಿಗಳು ಆ ವಿದ್ಯೆಯನ್ನು ಸಮಾಜದಲ್ಲಿ ಚಿರಕಾಲ ಇಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರಿಗೆ ಸರಿಯಾಗಿ ಸನ್ಮಾನ ಮಾಡದೆ ಹೋದರೆ ಆ ವಿದ್ಯೆಗೆ ನಾವು ಸರಿಯಾದ ಪ್ರೋತ್ಸಾಹ ಕೊಟ್ಟಂತೆ ಆಗೋದಿಲ್ಲ, ಆ ವಿದ್ಯೆಯನ್ನೇ ನಾವು ಅಲಕ್ಷಿಸಿದಂತೆ ಆಗತ್ತೆ. ಪುರೋಹಿತರಿಗೆ ಕೊಡುವಂತಹ ದಕ್ಷಿಣೆ ಪಾರಿತೋಷಕಗಳು ಪೂಜೆಯ ಒಂದು ಬಹುಮುಖ್ಯವಾದ ಅಂಗ. ಅದನ್ನು ಸರಿಯಾಗಿ ಮಾಡದೇ ಇದ್ರೆ ಕಾಟಾಚಾರಕ್ಕೆ ಮಾಡಿದಂತಹ ಯಾಗವಾಗುತ್ತೆ. ಇಂತಹ ಯಾಗದಿಂದ ಯಾಗದೇವತೆಯನ್ನು ಒಲಿಸಿಕೊಳ್ಳೋದಕ್ಕೆ ಆಗೋದಿಲ್ಲ, ಅದಕ್ಕೆ ಬದಲಾಗಿ ಅದಕ್ಕೆ ಅಪಚಾರ ಮಾಡಿದಂತೆ ಆಗತ್ತೆ. ನಚಿಕೇತ ತಂದೆ ಮಾಡುತ್ತಿರುವಂತಹ ದಾನವನ್ನು ನೋಡ್ದ. ಅವನು ಕೊಡುತ್ತಿರುವಂತಹ ದಾನವೆಲ್ಲ ಬಿಸಾಡತಕ್ಕಂತಹ ವಸ್ತುಗಳು. ಅವನು ದಾನವದಂತೆ ಕೊಡುತ್ತಿರುವನಲ್ಲ ಅಂತ ಹೇಳಿ ಯೋಚಿಸ್ತಾನೆ. ಆಗ ಅವನಲ್ಲಿ ಶ್ರದ್ಧೆ ಬಂತು ಅಂತ ಹೇಳಿ ಹೇಳ್ತಾರೆ. ಶ್ರದ್ಧೆ ಅನ್ನೋದು ಬಹಳ ಮುಖ್ಯವಾದ ಪದ, ಭಾವಗರ್ಭಿತವಾದಂತಹ ಪದ. ಮಾಡುವ ಕೆಲಸದ ಮೇಲೆ ನಮಗೆ ಭಕ್ತಿ ಇರಬೇಕು, ಉತ್ಸಾಹ ಇರಬೇಕು, ಅದನ್ನು ಚೆನ್ನಾಗಿ ತಿಳ್ಕೊಂಡು ಹೃದಯವನ್ನೆಲ್ಲ ಇಟ್ಟು ಮಾಡಬೇಕು ಅನ್ನುವಂತಹ ಅರ್ಥ ಇದೆ. ದಾನ ಕೊಡಬೇಕಾಗಿದೆ, ಅದಕ್ಕಾಗಿ ಏನನ್ನೋ ಕೊಡುವುದಲ್ಲ. ಇಲ್ಲಿ ದಾನದ ಅಕ್ಷರವನ್ನ ತಂದೆ ಪಾಲಿಸುತ್ತಿರುವನೇ ಹೊರತು ಅದರ ಹಿಂದೆ ಇರುವಂತಹ ಭಾವವನ್ನಲ್ಲ ಅಂತ ಹೇಳಿ ಅವನಿಗೆ ಅರ್ಥ ಆಗಿದೆ. ಕೆಲವು ವೇಳೆ ಯಾವುದೋ ಪೂಜೆಯನ್ನ ಮಾಡ್ತಾ ಇರಬೇಕಾದ್ರೆ ಗೋದಾನ, ಭೂದಾನ, ಹಿರಣ್ಯದಾನ ಮುಂತಾದವುಗಳನ್ನ ಮಾಡಬೇಕು ಅಂತ ಹೇಳಿ ಪುರೋಹಿತರು ಹೇಳ್ತಾರೆ. ಆಗ ನಾವು ಅವ್ರಿಗೆ ನಾಲ್ಕಾಣೆ ಕೊಟ್ಟು ಅಥವಾ ಒಂದಷ್ಟು ದುಡ್ಡನ್ನು ಕೊಟ್ಟು ಇದನ್ನೆಲ್ಲ ಅದರಲ್ಲೇ ಮುಗಿಸಿಬಿಡಿ ಅಂತ ಹೇಳಿ ಹೇಳ್ತೀವಿ. ಅಷ್ಟು ಅಲ್ಪ ಹಣಕ್ಕೆ ಎಲ್ಲ ದಾನಗಳನ್ನು ಮಾಡಿ ಪುಣ್ಯವನ್ನು ಗಳಿಸ್ಬಿಟ್ಟೆ ಅನ್ನುವಂತಹ ಒಂದು ಭಾವನೆ ಇದೆಯಲ್ಲ, ಅದು ಅವಿವೇಕ. ವಾಜಶ್ರವಸನು ಸಹ ವಿಶ್ವಜಿತ್ ಯಾಗವನ್ನು ಮಾಡ್ತಾ ಇದ್ದಾನೆ. ಇದಕ್ಕೆ ತನ್ನಲ್ಲಿರುವುದನ್ನೆಲ್ಲ ಅವನು ದಾನ ಮಾಡಬೇಕು. ಆದರೆ ಆತ ಕೆಲಸಕ್ಕೆ ಬಾರದ ವಸ್ತುವನ್ನು ದಾನ ಮಾಡ್ತಾ ಇದ್ದಾನೆ. ಆ ವಸ್ತುವನ್ನು ದಾನದಲ್ಲಿ ಪಡೆದುಕೊಂಡವನಿಗೆ ಸ್ವಲ್ಪವೂ ಪ್ರಯೋಜನವಿಲ್ಲ. ಅವನೊಂದು ಕಷ್ಟವನ್ನು ತಲೆಗೆ ಕಟ್ಟಿಕೊಂಡಂತಾಗತ್ತೆ ಆ ದಾನವನ್ನು ಸ್ವೀಕಾರ ಮಾಡಿದ್ರೆ. ನಚಿಕೇತ ಈ ವಿಷಯಗಳನ್ನೆಲ್ಲ ಕುರಿತು ಆಲೋಚಿಸ್ತಾನೆ. ಅವನಿನ್ನು ಕುಮಾರ, ಚಿಕ್ಕ ಹುಡುಗ ಆಗಿರಬಹುದು, ಬಹುಶಃ 10-12 ವರ್ಷಗಳ ಪ್ರಾಯದವನಿರಬಹುದು. ಇಂತಹ ದಾನದಿಂದ ಅಪ್ಪ ಎಂತಹ ಪುಣ್ಯಲೋಕವನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯ, ನಮ್ಮ ಅಪ್ಪ ಮಾಡ್ತಾ ಇರೋದು ಸರಿನಾ ಅಂತ ಹೇಳಿ ಅವನು ಆಲೋಚನೆಯನ್ನು ಮಾಡ್ತಾನೆ. ನಾವು ಕೊಟ್ಟದ್ದೇ ನಮಗೆ ಕಾದಿದೆ ಅನುಭವಿಸೋದಿಕ್ಕೆ, ಕೆಲಸಕ್ಕೆ ಬಾರದನ್ನು ಕೊಟ್ಟರೆ ಪ್ರಯೋಜನಕರವಾದದ್ದು ನಮಗೆ ಸಿಕ್ಕೋದಿಕ್ಕೆ ಹೇಗೆ ಸಾಧ್ಯ ಅಲ್ವಾ? ಪಿತೋದಕ ಜಗ್ದತೃಣ ದುಗ್ಧದೋಹಾ ನಿರಿಂದ್ರಿಯಾಃ ಅನಂದಾನಾಮತೆ ಲೋಕಾಸ್ತಾನ್ ಸಗಚ್ಚತಿ ತಾದದತ್. ನೀರು ಕುಡಿದಾಗಿದೆ, ಹುಲ್ಲು ಮೇದಾಗಿದೆ. ನಿರಿಂದ್ರಿಯವಾದ ಇಂತಹ ಹಸುಗಳನ್ನು ದಾನ ಮಾಡುವವನು ಆನಂದ ಎಂಬ ಲೋಕವನ್ನು ಪಡೆಯುತ್ತಾನೆ ಅನ್ನೋದು ಶ್ಲೋಕಾರ್ಥ. ಅವೆಲ್ಲ ಆಗಲೇ ನೀರು ಕುಡಿದಾಗಿವೆ. ವಾಜಶ್ರವಸ ದಾನವಾಗಿ ಕೊಡ್ತಿರುವಂತಹ ಹಸುಗಳೆಲ್ಲ ಆಗಲೇ ನೀರು ಕುಡಿದಾಗಿದೆ. ಅಂದರೆ ಅವು ಕೊನೆಯ ಸಲ ನೀರನ್ನು ಕುಡಿದಾಗಿದೆ. ಇನ್ನೊಮ್ಮೆ ನೀರನ್ನು ಕುಡಿಯುವ ತನಕ ಅವು ಇರುತ್ತವೆಯೋ ಇಲ್ಲವೋ ಅನ್ನುವಂತಹದ್ದು ಹೇಳುವುದಕ್ಕೆ ಅಸಾಧ್ಯ. ಅಷ್ಟು ವಯಸ್ಸಾಗಿದೆ ಅವುಗಳಿಗೆ, ಸಾಯುವ ಸ್ಥಿತಿಯಲ್ಲಿವೆ. ಅವೆಲ್ಲ ಈಗಾಗಲೇ ಹುಲ್ಲು ಮೇದವುಗಳಾಗಿವೆ ಅಂತ ಹೇಳಿದ್ರೆ ಪುನಃ ಹುಲ್ಲನ್ನು ಚೆನ್ನಾಗಿ ಅಗಿದು ತಿನ್ನುವಂಥ ಸ್ಥಿತಿಯಲ್ಲಿ ಅವುಗಳಿಲ್ಲ. ಹಲ್ಲೆಲ್ಲ ಬಿದ್ದು ಹೋಗಿದೆ. ಹಣ್ಣು ಮುದಿಯಾಗಿರುವಂತಹ ಗೋವುಗಳನ್ನು ತಗೊಂಡು ಹೋಗಿ ಆತ ಬ್ರಾಹ್ಮಣ ಏನು ಸುಖವನ್ನು ಪಡೋದಕ್ಕೆ ಸಾಧ್ಯವಾಗುತ್ತೆ? ಅವುಗಳು ಆಗಲೇ ಹಾಲು ಕರೆದಾಗಿದೆ. ಅಂದರೆ ಇನ್ನು ಮುಂದೆ ಅವು ಹಾಲನ್ನು ಕೊಡೋದಿಲ್ಲ. ನೀರು ಮತ್ತು ಮೇವನ್ನು ಮಾತ್ರ ಸ್ವೀಕಾರ ಮಾಡೋದಕ್ಕೆ ಅವುಗಳಿಗೆ ಶಕ್ತಿ ಇದೆ ಅಷ್ಟೆ. ಅವನ್ನು ದಾನವಾಗಿ ತಗೊಂಡು ಸಂರಕ್ಷಿಸುವವನಿಗೆ ಯಾವ ಹಾಲಿನ ಪ್ರಯೋಜನವೂ ಕೂಡ ಇದರಿಂದ ಸಿಕ್ಕೋದಿಲ್ಲ. ಈಗಲೂ ಮುಂದೆಯೂ ಅವು ಹಾಲನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲ. ಅವುಗಳಾಗಲೇ ನಿರಿಂದ್ರಿಯ ಹಸುಗಳಾಗಿವೆ. ಅಂದರೆ ಅವುಗಳು ಮುಂದೆ ಗರ್ಭ ಧರಿಸಿ ಕರುಗಳನ್ನು ಕೊಡುವಂಥ ಸ್ಥಿತಿಯಲ್ಲಿ ಕೂಡ ಇಲ್ಲ. ಕೊನೆಯ ಕರುವನ್ನು ಅವು ಈಗಾಗಲೇ ಹಾಕಿ ಆಗೋಗ್ಬಿಟ್ಟಿದೆ. ಇಂತಹ ಗೋವುಗಳನ್ನು ದಾನ ಮಾಡುವವನು ಆನಂದ
ಎಂಬಂತಹ ಲೋಕವನ್ನು ಪಡಿತಾನೆ. ಇಂತಹ ದಾನಿ ಹೋಗುವ ಲೋಕದಲ್ಲಿ ಆನಂದ ಸಿಕ್ಕೋದಿಲ್ಲ, ಅದರ ಅಭಾವವೇ ಅಲ್ಲಿರುತ್ತೆ. ಇಲ್ಲಿ ಅವನು ಕೊಟ್ಟಿರೋದು ಕೆಲಸಕ್ಕೆ ಬಾರದಂತಹ ವಸ್ತುಗಳನ್ನು. ಸತ್ತ ಮೇಲೆ ಅವುಗಳಿಗೆ ಎಂತಹ ಪ್ರತಿಫಲ ಸಿಕ್ಕೋದಿಕ್ಕೆ ಸಾಧ್ಯ? ನೋಡ್ಕೊಳ್ಳೋದಿಕ್ಕೆ ಇವನು ಕೊಟ್ಟಿರುವಂತಹ ದನಗಳೇ ಅಲ್ಲಿ ಕಾದಿರಬಹುದೋ ಏನೋ. ನಾವು ಏನನ್ನು ಕೊಡ್ತೀವೋ ಅದೇ ನಮಗೆ ರಿಟರ್ನ್ ವಾಪಸ್ ಸಿಗುತ್ತೆ. ಮತ್ತೊಬ್ಬನಿಗೆ ನಾವು ಆನಂದವನ್ನು ಕೊಟ್ಟಿದ್ರೆ ನಮಗೆ ಆನಂದವೇ ಸಿಗುತ್ತೆ, ಶಾಂತಿ ಕೊಟ್ಟಿದ್ದರೆ ಶಾಂತಿ ಸಿಗುತ್ತೆ, ದುಃಖ ಕಷ್ಟಗಳನ್ನು ಕೊಟ್ಟಿದ್ರೆ ನಮಗೋಸ್ಕರ ಅದೇ ಕಾದಿರುತ್ತೆ. ನೆಗ್ಗಿಲ ಮುಳ್ಳನ್ನು ಬಿತ್ತಿ ಕಡಲೆಕಾಯನ್ನು ಅಗಿಬೇಕು ಅಂತ ಹೇಳಿ ಆಸೆ ಇಟ್ಕೊಂಡ್ರೆ ಅದು ಸಾಧ್ಯವಾಗುತ್ತಾ? ದೇವರನ್ನು ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಅವನು ನಾವೇನೇ ಕೆಟ್ಟ ಕಾರ್ಯಗಳನ್ನ ಮಾಡ್ತಿದ್ದಾಗಲೂ ನಮಗೇನೂ ತೊಂದರೆ ಆಗ್ತಿಲ್ಲ ಅಂತ ಹೇಳಿ, ದೇವರು ನಮ್ಮನ್ನು ಗಮನಿಸ್ತಿಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ನಾವು ಮೂರ್ಖರಾಗ್ತೀವಿ. ಅವನು ಸ್ವಲ್ಪ ಕಾಲ ಸುಮ್ಮನಿರ್ತಾನೆ. ನಾವೊಂದು ಕೆಟ್ಟ ಕ್ರಿಯೆಯನ್ನು ಮಾಡಿದಾಗ ಅವನು ಕ್ಷಮೆಯನ್ನು ಕೊಟ್ಬಿಟ್ಟಿರ್ಬೋದು ಅಂತ ಹೇಳಿ ನಾವು ಭಾವಿಸ್ಬೋದು. ಆದರೆ ಅದಕ್ಕೆ ಕಾಲಕ್ಕೋಸ್ಕರ ಭಗವಂತ ಕಾಯ್ತಿರ್ತಾನೆ. ಆ ಕಾಲ ಬಂದಾಗ ನಮ್ಮ ಕರ್ಮಕ್ಕೆ ತಕ್ಕಂತಹ ಪ್ರತಿಫಲ ಪಡೆದೇ ತೀರಬೇಕಾಗತ್ತೆ. ತಂದೆ ಎಂತಹ ದೊಡ್ಡ ತಪ್ಪು ಕೆಲಸವನ್ನು ಮಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು ನಚಿಕೇತ ಆಲೋಚನೆಯನ್ನು ಮಾಡ್ತಾನೆ. ಸಾ ಹೋವಾಚ ಪಿತರಂ ತತ ಕಸ್ಮೈ ಮಾಂ ದಾಸ್ಯಸೀತಿ ದ್ವಿತೀಯಂ ತೃತೀಯಂ ತಂ ಹೋವಾಚ ಮೃತ್ಯವೆ ತ್ವಾ ದದಾಮೀತಿ. ಅಪ್ಪ, ನನ್ನನ್ನು ಯಾರಿಗೆ ಕೊಡುತ್ತೀಯಾ ಎಂದನು. ಅವನು 2ನೇ ಸಲ 3ನೇ ಸಲವೂ ಕೇಳಿದನು. ನಿನ್ನನ್ನು ಮೃತ್ಯುವಿಗೆ ಕೊಡುತ್ತೇನೆ ಎಂದು ಹೇಳಿದನು. ಇದು ಶ್ಲೋಕಾರ್ಥ. ನಚಿಕೇತ ಆಲೋಚನೆ ಮಾಡ್ತಾನೆ, ಅಪ್ಪ ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ. ಆದರೆ ಅದನ್ನು ಸರಿ ಮಾಡಬೇಕಾದ್ರೆ ತುಂಬಿದ ಸಭೆಯಲ್ಲಿ ತಂದೆಗೆ ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ. ತನ್ನ ಕಣ್ಣೆದುರಿಗೆ ಇಂತಹ ತಪ್ಪಾಗ್ತಾ ಇರೋದನ್ನು ನೋಡಿಕೊಂಡು ಸುಮ್ಮನಿರೋದಕ್ಕೂ ಕೂಡ ಆತನಿಗೆ ಆಗೋದಿಲ್ಲ. ಒಳ್ಳೆಯ ಧರ್ಮ ಸಂಕಟಕ್ಕೆ ಸಿಲುಕೊಂಡಲ್ಲ ಅಂತ ಹೇಳಿ ಆಲೋಚನೆ ಮಾಡ್ತಾನೆ. ತಂದೆ ಹಲವು ಕೆಲಸಕ್ಕೆ ಬಾರದಂತಹ ವಸ್ತುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡ್ತಾ ಇದ್ದಾನೆ. ಆ ಕೆಲಸಕ್ಕೆ ಬಾರದಂತಹ ಗೋವುಗಳ ಬದಲು ತನ್ನನ್ನು ದಾನ ಮಾಡಿದರೆ ಅದರಿಂದ ಆದಂತಹ ಪಾಪ ಸ್ವಲ್ಪವಾದರೂ ಪರಿಹಾರವಾಗಬಹುದು ಅಂತ ಹೇಳಿ ಅವನು ಭಾವಿಸ್ತಾನೆ. ಈ ಹುಡುಗ ತಂದೆಯ ಮನೆಯಲ್ಲಿ ಬರೀ ಒಬ್ಬ ಮಗುವಾಗಿದ್ದ. ಅವನಿಗೆ ಬೇರೆ ಯಾವ ಆಸ್ತಿಯೂ ಇಲ್ಲ. ತನ್ನದೆಂದು ಹೇಳ್ಕೊಳ್ಬಹುದಾದರೆ ಅದು ಅವನ ದೇಹ ಮಾತ್ರ. ಇದನ್ನು ತಂದೆಯು ಯಾರಿಗಾದರೂ ಕೊಡಲಿ ಅಂತ ಹೇಳಿ ಅವನು ಆಲೋಚನೆ ಮಾಡ್ತಾನೆ. ಆಗ ತಂದೆಗೆ ಹೇಳ್ತಾನೆ, ನನ್ನನ್ನು ಯಾರಿಗೆ ಕೊಡ್ತೀಯಾ ಅಂತ ಹೇಳಿ ಕೇಳ್ತಾನೆ. 1ನೇ ಸಲ ಕೇಳ್ತಾನೆ, ಅಪ್ಪ ಸುಮ್ಮನಿರ್ತಾನೆ. 2ನೇ ಸಲ ಕೇಳ್ತಾನೆ, ಆಗಲೂ ಸುಮ್ಮನಿರ್ತಾನೆ. 3ನೇ ಸಲ ಕೇಳಿದಾಗ ಅಪ್ಪನಿಗೆ ತುಂಬ ಕೋಪ ಬರುತ್ತೆ. ನಿನ್ನನ್ನು ಮೃತ್ಯುವಿಗೆ ಕೊಡ್ತೀನಿ ಅಂತ ಹೇಳಿ ಕೋಪದಿಂದ ಹೇಳಿಬಿಡ್ತಾರೆ. ಇಂತಹ ದೊಡ್ಡ ಸಭೆಯಲ್ಲಿ ಈ ಹುಡುಗ ಸುಮ್ಮನಿರದೆ ಅವನು ಯಾಕೆ ಈ ಥರ ಎಲ್ಲ ಮಾತಾಡಬೇಕು ಅಂತ ಹೇಳಿ ತಂದೆಗೆ ತುಂಬ ಕೋಪ ಬಂದಿರುತ್ತೆ. ತಂದೆ ತನಗೆ ತಿಳಿದಂತಹ ಸೂಕ್ಷ್ಮ ಮಗನಿಗೆ ತಿಳಿತಲ್ಲ, ತನ್ನ ಒಳ್ಳೆಯದಕ್ಕಾಗಿ ಅವನು ಈ ಥರ ಹೇಳ್ತಾ ಇದ್ದಾನೆ ಅಂತ ಹೇಳಿ ಮಗನನ್ನು ಮೆಚ್ಕೊಳ್ಳೋದಿಲ್ಲ. ಇನ್ನೊಬ್ಬರಲ್ಲಿರುವಂತಹ ಒಂದು ಒಳ್ಳೆಯ ಗುಣವನ್ನು ಮೆಚ್ಕೊಳ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ 1% ಆದರೂ ನಮ್ಮಲ್ಲೂ ಇರಬೇಕು. ಪಾಪ ವಾಜಶ್ರವಸನಿಗೆ ಅದು ಇರಲಿಲ್ಲ. ಇವನು ನಚಿಕೇತನಂತಹ ಮಗನಿಗೆ ಜನ್ಮ ಕೊಟ್ಟಂತಹ ತಂದೆ ಮಾತ್ರ ಆಗಿದ್ದ, ಮಗನನ್ನು ತಿಳಿದುಕೊಂಡಂತಹ ತಂದೆ ಆಗಿರಲಿಲ್ಲ. ನಚಿಕೇತ ಅಂದ್ಕೊಂಡಿದ್ದ ತನ್ನನ್ನು ಯಾರಾದರೂ ಋತ್ವಿಜರ ಮನೆಗೆ ದಾನವಾಗಿ ಕಳಿಸ್ಕೊಡ್ತಾನೆ ತನ್ನ ತಂದೆ ಅಂತ ಹೇಳಿ. ಆದರೆ ಅದನ್ನು ಮಾಡದೆ ಮೃತ್ಯುವಿಗೆ ಕೊಡ್ತೀನಿ ಅಂತ ಹೇಳಿದಾಗ ತಾನು ಅಂತಹ ತಪ್ಪನ್ನು ಏನು ಮಾಡಿದೆ ಅಂತ ಹೇಳಿ ಅವನು ಮನಸ್ಸಿನಲ್ಲೇ ಆಲೋಚನೆ ಮಾಡ್ತಾನೆ. ಬಹೂನಾಮೇಮಿ ಪ್ರಥಮೋ ಬಹೂನಾಮೇಮಿ ಮಧ್ಯಮಃ ಕಿಂ ಸ್ವಿದ್ಯಮಸ್ಯ ಕರ್ತವ್ಯಂ ಯನ್ಮಯಾದ್ಯ ಕರಿಷ್ಯತಿ. ಬಹುಜನರಲ್ಲಿ ಮೊದಲನೆಯನಾಗಿದ್ದೇನೆ, ಬಹುಜನರಲ್ಲಿ ಮಧ್ಯಮನಾಗಿದ್ದೇನೆ. ನನ್ನಿಂದ ಯಾವ ಯಮನ ಕೆಲಸ ಆಗೋದು ಅಂತ ಹೇಳಿ ಅವನು ಆಲೋಚನೆ ಮಾಡ್ತಾನೆ. ನಚಿಕೇತ ತಾನೇನು ಯಮನಿಗೆ ಕೊಡುವಷ್ಟು ಕೆಲಸಕ್ಕೆ ಬಾರದವನೇ ಅಂತ ಹೇಳಿ ತನ್ನ ಯೋಗ್ಯತೆಯನ್ನು ತಾನೇ ಹೊರಗೆ ಹಚ್ಚಿಕೊಂಡು ನೋಡ್ಕೊಳ್ತಾನೆ. ಬುದ್ಧಿಯಲ್ಲಿ ತನ್ನ ಓರಿಗೆಯವರೊಡನೆ ಹೋಲಿಸ್ಕೊಂಡ್ರೆ ಅವರಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಬರ್ತೀನಿ. ಅದರಂತೆ ತನ್ನನ್ನು ವಯಸ್ಸಿನಲ್ಲಿ ಬುದ್ಧಿಶಕ್ತಿಗಳಲ್ಲಿ ಮೀರಿದವರೊಡನೆ ಹೋಲಿಸ್ಕೊಂಡ್ರೆ ತುಂಬ ಕಡಿಮೆ ಅಂದರೆ ಮಧ್ಯಮಕ್ಕೆ ಬರ್ತೀನಿ. ಆದರೆ ಕಡೆಯವನಂತೂ ಅಲ್ಲ, ಕೆಲಸಕ್ಕೆ ಬಾರದಂತಹ ವಿದ್ಯಾರ್ಥಿ ಅಲ್ಲ. ಹಾಗಾಗಿ ಅದರಂತೆ ಮನೆಯಲ್ಲಿ ಹಿರಿಯರಿಗೆ ಮಾಡಬೇಕಾದಂತಹ ಕರ್ತವ್ಯ ದೃಷ್ಟಿಯಿಂದ ತನಗಿಂತ ವಯಸ್ಸಿನಲ್ಲಿ ಕಡಿಮೆ ಇರುವವರೊಂದಿಗೆ ಹೋಲಿಸ್ಕೊಂಡಾಗ ಇವನು ಮೊದಲು ಬರ್ತಾನೆ. ವಯಸ್ಸಿನಲ್ಲಿ ಇವನನ್ನು ಮೀರಿದವರೊಂದಿಗೆ ಹೋಲಿಸ್ಕೊಂಡಾಗ ಇವನು ಮಧ್ಯಮನಾಗ್ತಾನೆ. ಎಂದಿಗೂ ಕೂಡ ಕೊನೆಯವನಲ್ಲ. ಆದರೂ ತನ್ನಂತಹ ಮಗನನ್ನು ಯಮನಿಗೆ ಕೊಟ್ಟರೆ ಅದರಿಂದ ಅವನಿಗೆ ಏನು ಪ್ರಯೋಜನ ಅಂತ ಹೇಳಿ ಅವನು ಭಾವಿಸ್ತಾನೆ. ಅಂತೂ ತಂದೆ ಯಮನಿಗೆ ಕೊಡುತ್ತೇನೆ ಅಂತ ಹೇಳಿದ್ದಾಗಿದೆ. ಈ ಒಂದು ದಾನವಾದರೂ ಇಂದು ಸಾರ್ಥಕವಾಗಲಿ ಅಂತ ಹೇಳಿ
ತನ್ನನ್ನು ಯಮನಿಗೆ ದಾನವಾಗಿ ಕೊಟ್ಟು ಬಿಡಬೇಕು ಅಂತ ಹೇಳಿ ಆತನನ್ನು ಒತ್ತಾಯಿಸ್ತಾನೆ. ಆದರೆ ತಂದೆ ಕೋಪದ ಭರದಲ್ಲಿ ಎಂತಹ ತಪ್ಪು ಮಾಡಿದೆ ಅಂತ ಹೇಳಿ ಪಶ್ಚಾತ್ತಾಪ ಪಡ್ಕೊಳ್ತಾನೆ. ಮಗನನ್ನು ಯಮನಿಗೆ ಕೊಡೋದಕ್ಕೆ ಅವನಿಗೆ ಮನಸ್ಸು ಬರೋದಿಲ್ಲ. ಕೆಲವು ವೇಳೆ ಮಕ್ಕಳ ಹತ್ರ ಕೋಪ ಬಂದಾಗ ನಾವು ಕೂಡ ಮಕ್ಕಳನ್ನು ಶಪಿಸ್ತೀವಿ. ಅವ್ರಿಗೇನಾದರೂ ತೊಂದರೆ ಆದಲ್ಲಿ ಅದು ನಮ್ಮಷ್ಟು ನೋವು ಪಡೋರಂಥವ್ರು ಯಾರೂ ಇರೋದಿಲ್ಲ. ಅದೇ ರೀತಿಯಲ್ಲಿ ವಾಜಶ್ರವಸನಿಗೂ ಕೂಡ ಬಹಳ ದುಃಖವಾಗುತ್ತೆ. ಆದರೂ ಕೂಡ ಆತ ತನ್ನ ಮಾತಿನಂತೆ ನಡ್ಕೊಳ್ಬೇಕು ಅಂತ ಹೇಳಿ ನಚಿಕೇತ ಆತನನ್ನು ಬಹಳವಾಗಿ ಒತ್ತಾಯ ಮಾಡ್ತಾನೆ. ಅನುಪಶ್ಯ ಯಥಾ ಪೂರ್ವೇ ಪ್ರತಿಪಶ್ಯ ತಥಾ ಪರೇ ಸಸ್ಯಮಿವ ಮರ್ತ್ಯಃ ಪಚ್ಯತೆ ಸಸ್ಯಮಿವ ಜಾಯತೆ ಪುನಃ. ಪೂರ್ವಿಕರು ಹೇಗೆ ಎಂಬುದನ್ನು ನೋಡು, ಹಾಗೆಯೇ ಉಳಿದವರನ್ನು ನೋಡು. ಸಸ್ಯದಂತೆ ಮನುಷ್ಯ ಪಕ್ವವಾಗುತ್ತಾನೆ, ಸಸ್ಯದಂತೆ ಮತ್ತೆ ಹುಟ್ಟುತ್ತಾನೆ ಅನ್ನೋದು ಶ್ಲೋಕಾರ್ಥ. ನಚಿಕೇತ ತಂದೆಯನ್ನ ತನ್ನ ಮಾತಿನಂತೆ ನಡ್ಕೊಳ್ಬೇಕು ಅಂತ ಹೇಳಿ ಒತ್ತಾಯ ಪಡಿಸ್ತಾನೆ. ಆಡಿದ ಮಾತಿಗೆ ತಂದೆ ತಪ್ಪಬಾರದು, ಅವನಿಗೆ ಈ ಪುಣ್ಯ ದಿನದಲ್ಲಿ ಆ ಪಾಪವಾದರೂ ಬರದೇ ಇರಲಿ ಅಂತ ಹೇಳಿ ಆತ ಪ್ರಯತ್ನಿಸ್ತಾನೆ. ತಂದೆಗೆ ಶ್ರೇಯಸ್ಸಾಗಲಿ ಅಂತ ಹೇಳಿ ತಾನು ಯಮಪುರಿಗೆ ಹೋಗೋದಕ್ಕೆ ಸಿದ್ಧನಾಗ್ತಾನೆ. ತಂದೆಯ ಮಾತಿಗೆ ಬೆಲೆ ಕೊಟ್ಟಂತಹ ರಾಮ ಕಾಡಿಗೆ ಹೋದಂತೆ. ಯಾವ ಯಮನನ್ನ ಕಂಡರೆ ಎಲ್ಲರೂ ಕಂಪಿಸ್ತಾರೋ, ಯಾರು ಬಂದಾಗ್ಲೆಲ್ಲ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಬಾ ಅಂತ ಹೇಳ್ತಾರೋ ಅಂತಹ ಯಮನ ಬಳಿಗೆ ಹೋಗೋದಿಕ್ಕೆ ತವಕ ನಚಿಕೇತನಿಗೆ. ಇದೆಲ್ಲ ತಾನು ಸುಖವನ್ನು ಅನುಭವಿಸ್ಬೇಕು ಅಂತ ಅಲ್ಲ, ಇದೆಲ್ಲ ತಂದೆಗೆ ಒಳ್ಳೇದಾಗ್ಲಿ ಅಂತ ಹೇಳಿ. ತುಂಬಿದ ಸಭೆಯಲ್ಲಿ ನಚಿಕೇತನನ್ನ ಆತ ಬೈದಿದ್ದಾನೆ. ಇದನ್ನು ನಚಿಕೇತ ಸ್ವಲ್ಪವೂ ಗಮನಿಸೋದಿಲ್ಲ. ತನ್ನ ತಂದೆಗೆ ಒಳ್ಳೇದಾಗ್ಲಿ ಅಂತಾನೆ ಆತ ಈಗಲೂ ಕೂಡ ಬಯಸ್ತಾ ಇದ್ದಾನೆ. ಇಂತಹ ಆದರ್ಶ ಮಕ್ಕಳು ಅಪರೂಪ ಈ ಪ್ರಪಂಚದಲ್ಲಿ. ಉಪನಿಷತ್ತು ಇಂತಹ ಒಂದು ಅದ್ವಿತೀಯ ಮಗನ ಚಿತ್ರವನ್ನ ಇಲ್ಲಿ ಚಿತ್ರಿಸಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ. ಮಕ್ಕಳು ಹೇಗೆ ಇರಬೇಕು ಅಂತ ಹೇಳ್ತಾ ಇದೆ. ತನ್ನ ತಂದೆಯನ್ನ ಮಾತಿಗೆ ತಕ್ಕಂತೆ ನಡೆಯುವಂತೆ ಆತ ಮಾಡಬೇಕಾಗಿದೆ. ಅದಕ್ಕೆ ಕಾರಣಗಳನ್ನು ಕೊಡ್ತಾನೆ ಆ ಹುಡುಗ. ಹಿಂದಿನವರು ಹೇಗೆ ಒಂದು ಆದರ್ಶಕ್ಕೆ ತಕ್ಕಂತೆ ಬಾಳ್ತಾ ಇದ್ರು ಅನ್ನೋದನ್ನ ಆತ ಹೇಳ್ತಾನೆ. ಸಮಾಜದಲ್ಲಿ ಯಾವಾಗಲೂ ಒಂದು ಆದರ್ಶ ಜೀವನಕ್ಕೆ ಏನನ್ನ ಬೇಕಾದರೂ ಕೂಡ ತೆರೋದಿಕ್ಕೆ ಸಿದ್ಧರಾದಂತಹ ವ್ಯಕ್ತಿಗಳು ಆಗ ಇದ್ರು. ಆದರ್ಶ ಪಾಲನೆಗೆ ಪಡಬಾರದಂತಹ ಕಷ್ಟವನ್ನು ಪಡ್ತಾ ಇದ್ರು, ವಿಯೋಗವನ್ನು ಅನುಭವಿಸ್ತಾ ಇದ್ರು. ಆದರೆ ಅದನ್ನು ಲೆಕ್ಕಿಸ್ತಾ ಇರಲಿಲ್ಲ. ಇಂತಹವರು ತಾವಿರುವಾಗ ಕಷ್ಟಪಟ್ಟರೂ ಕೂಡ ಅನಂತರ ಸಮಾಜದಲ್ಲಿ ಇವರ ಹೆಸರು ಶಾಶ್ವತವಾಗಿ ನಿಂತಿದೆ. ಯಾರು ಆ ರೀತಿ ತಮ್ಮ ಮಾತಿಗೆ ನಿಂತಿದ್ದಾರೋ ಅವರ ಹೆಸರುಗಳು ಈಗಲೂ ಕೂಡ ಶಾಶ್ವತವಾಗಿವೆ. ಇವರು ಆಚಂದ್ರಾರ್ಕವಾಗಿ ಕೀರ್ತಿಯನ್ನು ಗಳಿಸಿದ್ದಾರೆ. ಮುಂದೆ ಬರುವಂತಹವರಿಗೆ ಸ್ಫೂರ್ತಿಯನ್ನು ಕೊಡೋದಕ್ಕಾಗಿ ಇವರ ಆದರ್ಶ ಹಣತೆಯ ರೀತಿಯಲ್ಲಿ ಬೆಳಗ್ತಾ ಇದೆ. ನಮ್ಮ ಜೀವನವನ್ನು ಅದರಿಂದ ನಾವು ಕೂಡ ಬೆಳಗಿಸ್ಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಏನೋ ಹಾಗೆ ಆದರ್ಶಕ್ಕೆ ಬಾಳಿ ಬದುಕಿದವರೆಲ್ಲ ನಮ್ಮ ಹಿಂದಿನವರು. ಈಗ ಯಾರೂ ಇಲ್ಲ ಅಂತ ಹೇಳೋದಿಕ್ಕಾಗಲ್ಲ, ಆದರೆ ಅವರ ಸಂಖ್ಯೆ ಸ್ವಲ್ಪ ವಿರಳ. ಸಮಾಜದ ತರುವಿನಲ್ಲಿ ಬಿಟ್ಟಂತಹ ಶ್ರೇಷ್ಠತಮ ಫಲ ಅಂತಹ ಹಿರಿಯರು. ಇಂತಹ ವ್ಯಕ್ತಿಗಳು ಇರೋದ್ರಿಂದ ನಮ್ಮ ಜೀವನ ಸಹನೀಯವಾಗಿದೆ. ಇಲ್ಲದೇ ಇದ್ರೆ ಕೇವಲ ಅಸುರಿ ಶಕ್ತಿಗಳ ತಾಂಡವ ಭೂಮಿ ಆಗ್ತಿತ್ತು ನಮ್ಮ ಲೋಕ. ಇಂತಹ ಶ್ರೇಷ್ಠ ವ್ಯಕ್ತಿಗಳನ್ನು ನಾವು ಅನುಸರಿಸಬೇಕು. ಅವರೇ ದಾರಿಯಲ್ಲಿರುವಂತಹ ದೀಪದ ಬೆಳಕುಗಳು. ಮನುಷ್ಯ ಸಸ್ಯದಂತೆ ಪಕ್ವವಾಗುತ್ತಾನೆ, ಸಸ್ಯದಂತೆ ಹುಟ್ಟುತ್ತಾನೆ. ಹಾಗೆ ಒಂದು ಆದರ್ಶಕ್ಕಾಗಿ ಹೋರಾಡದೆ ಸುಮ್ಮನೆ ಸ್ವಾರ್ಥಿಗಳಾಗಿದ್ದರೆ ಸರ್ವೇ ಸಾಮಾನ್ಯವಾಗಿ ಬಾಳಿ ಹೊರಟು ಹೋಗ್ತಾನೆ. ಎಲ್ಲರೂ ಕೂಡ ಸಾಯ್ತಾರೆ ನಿಜ. ಒಂದು ಆದರ್ಶಕ್ಕೆ ಹೋರಾಡುವವನು ಕೂಡ ಸಾಯ್ತಾನೆ, ಶುದ್ಧ ಸೋಮಾರಿಯೂ ಕೂಡ ಸಾಯ್ತಾನೆ, ಸ್ವಾರ್ಥಿಯೂ ಕೂಡ ಸಾಯ್ತಾನೆ. ಆದರೆ ಉಪನಿಷತ್ತಿನಲ್ಲಿ ಬರುವಂತಹ ವೀರ ಧೀರನಂತೆ ಸಾಯಲು ಬಯಸುವಂಥವರು ಒಂದು ಮಹಾ ಆದರ್ಶಕ್ಕೆ ಪ್ರಾಣವನ್ನು ಅರ್ಪಣೆ ಮಾಡಿ ಅದಕ್ಕಾಗಿ ಹೋರಾಡುತ್ತಿರುವಾಗ ಸಾಯಬೇಕು ಅಂತ ಹೇಳಿ ಆಶಿಸ್ತಾನೆ. ಹಾಗಲ್ಲದೆ ಸುಮ್ಮನೆ ಹುಟ್ಟಿ ಸತ್ರೆ ಏನ್ ಬಂತು? ಕೆಲಸಕ್ಕೆ ಬಾರದಂತಹ ಗಿಡಗಳು, ಕಳೆಗಳು, ಮುಳ್ಳುಗಳು ಬೇಕಾದಷ್ಟು ಹುಟ್ಟುತ್ತವೆ. ಸ್ವಲ್ಪ ಕಾಲ ಇರುತ್ತವೆ, ಅನಂತರ ಬೀಜವನ್ನು ಬಿಟ್ಟು ಹೋಗುತ್ತವೆ. ಹೋದದ್ದು ಹೋಗಿಯೇ ಬಿಡೋದಿಲ್ಲ, ಪುನಃ ತನ್ನ ಸಂತತಿಯ ಮೂಲಕ ಮತ್ತೆ ಇಳಿದು ಬರ್ತವೆ. ಸುಮ್ಮನೆ ಸಂಸಾರಕ್ಕೆ ಬಂದರೆ ಏನು ಪ್ರಯೋಜನ? ಏನನ್ನೂ ಕಲಿತುಕೊಳ್ಳದೆ ಹೋದರೆ ದೇವರು ನಮಗೆ ಬುದ್ಧಿ ಕೊಟ್ಟದ್ದು ಕೂಡ ಸಾರ್ಥಕವಾಗದೆ ಹೋಗುತ್ತೆ. ಒಂದು ಗಾದೆ ಇದೆಯಲ್ವಾ, ಹೋದ ಪುಟ್ಟ ಬಂದ ಪುಟ್ಟ ಅಂತ ಹೇಳಿ. ಅವನು ಹೇಗೆ ಹೋದ್ನೋ ಹಾಗೆ ಬಂದ, ಏನನ್ನೂ ತರಲಿಲ್ಲ, ಏನನ್ನೂ ಕಲೀಲಿಲ್ಲ. ಹೀಗಿರಕೂಡದು ಮನುಷ್ಯನ ಒಂದು ಬಾಳುವೆ ಅಂತ ಹೇಳಿ ಸೂಚಿಸೋದು ನಚಿಕೇತನ ಮಾತಿನ ಅರ್ಥ. ಪ್ರಾಣಿಗಳು, ಸಸ್ಯಗಳು ಈ ಪ್ರಪಂಚದಲ್ಲಿ ಬಂದ ಮೇಲೆ ವೃದ್ಧಿ ಆಗ್ತವೆ. ಅವು ತಮಗೆ ಏನು ಸಿಕ್ಕಿದ್ಯೋ ಅದನ್ನು ತಿನ್ನುತ್ತವೆ, ಒಂದು ದಿನ ಕಂತೆನ ಹೋಗಿತ್ತವೆ. ಸಾರ್ಥಕವಾದದ್ದನ್ನು ಏನನ್ನ ಸಾಧಿಸಿದಂತಾಯಿತು? ಸೃಷ್ಟಿಯಲ್ಲಿ ಶ್ರೇಷ್ಠತಮವಾದಂತಹ ವ್ಯಕ್ತಿ ಮಾನವ. ಅವನು ವಿಮರ್ಶಿಸೋದಕ್ಕೆ ಸಾಧ್ಯ ಇದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದನ್ನ ತಿಳಿದುಕೊಳ್ಳುವಂತಹ ಶಕ್ತಿ ಆತನಿಗಿದೆ.
ಒಂದು ಆದರ್ಶಕ್ಕೆ ಬಾಳಿದರೆ ಮಾತ್ರ ಅದು ಯೋಗ್ಯವಾದಂತಹ ಬದುಕು ಅನಿಸ್ಕೊಳ್ಳುತ್ತೆ, ಇಲ್ಲವಾದರೆ ಅದು ನಿಷ್ಪ್ರಯೋಜಕವಾಗುತ್ತೆ. ಮೇಲೆ ಬರುವಂತಹ ಮಾತನ್ನೆಲ್ಲ ನಚಿಕೇತ ಶಬ್ದಶಃ ಆಡದೇ ಇರಬಹುದು, ಆದರೆ ನಚಿಕೇತ ಆಡಿದಂತಹ ಎರಡೇ ಮಾತಿನಲ್ಲಿ ಇವುಗಳೆಲ್ಲವೂ ಕೂಡ ಧ್ವನಿತವಾಗಿವೆ. ಅವನು ಆಡಿದ್ದು ಸೂತ್ರದಂತಹ ಒಂದು ಮಾತು, ಆದರೆ ಅರ್ಥ ಬಹಳವಾಗಿದೆ, ಪದ ಸಂಕ್ಷೇಪವಾಗಿದೆ. ಈ ಅರ್ಥವನ್ನ ಹೊರಲಾರದೆ ಪದಗಳು ಭಾರವಾದ ಗಾಡಿಯನ್ನ ಎತ್ತುಗಳು ಹೇಗೆ ಎಳೆದುಕೊಂಡು ಸಾಗೋದಕ್ಕೆ ಕಷ್ಟವಾಗುತ್ತೋ ಆ ರೀತಿಯಲ್ಲಿ ಹುಡುಗನಿಂದ ಇಂತಹ ಮಾತುಗಳನ್ನು ಕೇಳಿದ ಮೇಲೆ ಇನ್ನು ಯಮಪುರಿಗೆ ಮಗನನ್ನ ಕಳಿಸದೇ ಇದ್ರೆ ಗೌರವವಲ್ಲ ಅಂತ ಹೇಳಿ ತಂದೆ ಮನಸ್ಸಿಲ್ಲದ ಮನಸ್ಸಿನಿಂದ ಅವನನ್ನ ಯಮಪುರಿಗೆ ಕಳಿಸೋದಿಕ್ಕೆ ಒಪ್ಕೊಳ್ತಾನೆ ಮತ್ತು ಕಳಿಸ್ಕೊಡ್ತಾನೆ. ಇಲ್ಲಿ ನಾವು ಇದನ್ನ ಮಾನಸಿಕವಾಗಿ ತೆಗೆದುಕೊಳ್ಬೇಕು. ಅವನ ದೇಹ ಇಲ್ಲೇ ಇತ್ತು, ಬಹುಶಃ ಪ್ರಜ್ಞೆ ಇರಲಿಲ್ಲ ಅಂತ ಹೇಳಿ ಕಾಣುತ್ತೆ. ಅದರ ಹಿಂದೆ ಇದ್ದಂತಹ ಸೂಕ್ಷ್ಮವಾದ ನಚಿಕೇತನ ಆತ್ಮ ಯಮಲೋಕಕ್ಕೆ ಹೋಯಿತು. ನಚಿಕೇತ ಯಮನ ಮನೆಗೆ ಹೋದಾಗ ಯಮ ಮನೆಯಲ್ಲಿ ಇರಲಿಲ್ವಂತೆ. 3 ದಿನಗಳು ಅವನ ಮನೆಯ ಬಾಗಿಲಲ್ಲೇ ಕಾದಿದ್ದ. ಅನಂತರ ಬಂದ ಯಮ. ನೋಡ್ತಾನೆ, ತನ್ನನ್ನು ಹುಡುಕೊಂಡು ಒಬ್ಬ ಹುಡುಗ ಬಂದಿದ್ದಾನೆ. ತಾನು ಜೀವಗಳನ್ನು ಕೊಂಡೊಯ್ಯೋದಕ್ಕೆ ಅಂತ ಹೋದ್ರೆ ಎಲ್ಲ ಓಡು ಹೋಗ್ತಾರೆ, ಹಂಚ್ಕೊಳ್ತಾರೆ, ಬರಬೇಡ ಅಂತ ಬೇಡ್ಕೊಳ್ತಾರೆ. ಆದರೆ ಈ ಹುಡುಗ ತಾನೇ ತನ್ನ ತಂದೆಯಿಂದ ಕಳಿಸ್ಕೊಂಡು ತನ್ನ ಮನೆಗೆ ಬಂದಿದ್ದಾನಲ್ಲಪ್ಪ ಅಂತ ಹೇಳಿ ಆಶ್ಚರ್ಯಪಡ್ತಾನೆ. ವೈಶ್ವಾನರಃ ಪ್ರವಿಶತ್ಯತಿಥಿರ್ಬ್ರಾಹ್ಮಣೋ ಗೃಹಾನ್ ತಸ್ಮೈ ತಾಂ ಶಾಂತಿಂ ಕುರ್ವಂತಿ ಹರ ವೈವಸ್ವತೋದಕಂ. ಅತಿಥಿಯಾದ ಬ್ರಾಹ್ಮಣ ವೈಶ್ವಾನರಂತೆ ಮನೆಯನ್ನು ಪ್ರವೇಶಿಸುತ್ತಾನೆ. ಆತನಿಗೆ ಶಾಂತಿಯನ್ನು ಮಾಡುತ್ತಾರೆ. ವೈವಸ್ವತ, ಉದಕವನ್ನು ತೆಗೆದುಕೊಂಡು ಬಾ. ಇದು ಶ್ಲೋಕಾರ್ಥ. ಯಮನ ಮನೆಯಲ್ಲಿದ್ದಂತಹ ಯಾರೋ ಹಿರಿಯರೋ ಅಥವಾ ಬಹುಶಃ ಅವನ ಮಂತ್ರಿಯೋ ಅಥವಾ ಹೆಂಡತಿಯೋ ಈ ಮಾತನ್ನ ಹೇಳಿದ್ರು ಅಂತ ಹೇಳಿ ಕಾಣುತ್ತೆ. ಹಿಂದಿನಿಂದಲೂ ಕೂಡ ಅತಿಥಿಗಳಿಗೆ ಹೆಚ್ಚು ಗೌರವವನ್ನು ಬರಲಾಗ್ತಿದೆ. ಅಭ್ಯಾಗತ ಕರೆಸಿಕೊಂಡು ಬರೋನು, ಆದರೆ ಅತಿಥಿ ಕರೆಸಿಕೊಳ್ಳೋದೇ ಬರುವಂಥವನು. ಅವನನ್ನು ಸಾಕ್ಷಾತ್ ದೇವರು ಅಂತ ಹೇಳಿ ಗೌರವಿಸಬೇಕು ಅನ್ನೋದು ನಮ್ಮ ಶಾಸ್ತ್ರ ಹೇಳುವಂಥದ್ದು. ಅದಕ್ಕಾಗಿಯೇ ಅತಿಥಿ ದೇವೋ ಭವ ಅಂತ ಹೇಳಲಾಗುತ್ತೆ. ಸಾಧಾರಣ ಅತಿಥಿಯನ್ನೇ ನಾವು ಗೌರವದಿಂದ ನೋಡಬೇಕಾಗಿದ್ದಾಗ ಈಗ ಯಮನ ಬಾಗಿಲಲ್ಲಿ ಕಾಯ್ತಾ ಇರುವಂತಹ ಈ ಒಂದು ಹುಡುಗ ಬ್ರಾಹ್ಮಣ, ಬರೀ ಹುಟ್ಟು ಬ್ರಾಹ್ಮಣನಲ್ಲ, ಬ್ರಹ್ಮವಿದ್ಯೆಗೆ ಹೆಸರಾಂತ ವಂಶದಿಂದ ಬಂದಂಥವನು. ಇನ್ನು ಮೇಲೆ ನಚಿಕೇತನ ಹೆಸರು ಶಾಶ್ವತವಾಗಿ ನಿಲ್ಲುವಂಥದ್ದು. ಒಂದು ಗಹನವಾದ ಆದರ್ಶಕ್ಕೆ ಹೇಗೆ ಬಾಳಬೇಕು ಅನ್ನೋದನ್ನ ಅವನು ತೋರಿಸ್ಕೊಟ್ಟಿದ್ದಾನೆ. ಆದರ್ಶವೇ ಅವನಲ್ಲಿ ಮೂರ್ತಿವತ್ತಾಗಿದೆ. ಇವನಾಗಿಯೇ ಬಂದವನು ಯಮಲೋಕಕ್ಕೆ ಯಾರಿಂದಲೂ ಕೂಡ ನೂಕಿಸಿಕೊಂಡು ಬಂದವನಲ್ಲ, ಅವನು ಎಳೆಸಿಕೊಂಡು ಬಂದವನಲ್ಲ. ನೀನು ನನ್ನನ್ನು ಕಳುಹಿಸಲೇಬೇಕು ಅಂತ ಹೇಳಿ ತಂದೆಗೆ ಒತ್ತಾಯ ಮಾಡಿ ತಾನಾಗಿ ಬಂದವನು. ಇಂತಹ ಅತಿಥಿ ಅಸಾಧಾರಣ ಅತಿಥಿ ಅಲ್ವೇ? ಅವನಿಗೆ ಅತೃಪ್ತಿಯಾದರೆ, ಅವನಿಚ್ಛಿಸಿದರೆ ಯಾರ ಮನೆಯ ಮುಂದೆ ನಿಂತಿರುವನೋ ಅದನ್ನೇ ಬೇಕಾದರೆ ಒಂದು ಶಾಪದಿಂದ ಹಾಳು ಮಾಡುವಂತಹ ಶಕ್ತಿ ಆತನಲ್ಲಿದೆ. ಅವನು ಬೆಂಕಿಯಂತೆ ಮನೆಗೆ ಬರ್ತಾನೆ. ಗೃಹಸ್ಥ ಅಜಾಗರೂಕನಾಗಿದ್ದರೆ, ಅವನನ್ನು ಸರಿಯಾಗಿ ನೋಡ್ಕೊಳ್ದೇ ಇದ್ರೆ ಮನೆಯೆಲ್ಲ ಸರ್ವನಾಶವಾಗಿ ಹೋಗಬಹುದು. ಅದಕ್ಕಾಗಿ ಅವನಿಗೆ ಮುಂಚೆ ಕೈಕಾಲು ತೊಳೆದುಕೊಳ್ಳೋದಕ್ಕೆ ನೀರನ್ನು ಕೊಡಬೇಕು. ಇವನೊಂದು ಹುಡುಗ ಅಂತ ಹೇಳಿ ಅನಾದರವನ್ನ ಮಾಡೋದಕ್ಕೆ ಆಗೋದಿಲ್ಲ. ಇವನೊಂದು ತೇಜಪುಂಜನಾದಂತಹ ಹುಡುಗ, ಬೆಂಕಿಯ ಚೂರು. ಇವನಿಗೆ ಸನ್ಮಾನ ಮಾಡದೆ ಹೋದ್ರೆ ಸರ್ವನಾಶ ಕಾದಿದೆ ಅಂತ ಹೇಳಿ ಭಾವಿಸ್ತಾನೆ ಯಮ. ಬೇಗ ನೀರನ್ನು ತಗೊಂಬ, ಇವನ ಕಾಲನ್ನು ತೊಳೆಯೋದಿಕ್ಕೆ ಅಂತ ಹೇಳಿ ಯಮ ಹೇಳ್ತಾನೆ. ಇದೊಂದು ಅಪೂರ್ವವಾದಂತಹ ದೃಶ್ಯ. ಮುಂದೆ ಬರುವಂತಹ ಸೂಕ್ಷ್ಮವಾದ ತಾತ್ವಿಕ ವಿಷಯಗಳು ನಮ್ಮನ್ನ ತತ್ವಗಿರಿಯ ಶಿಖರಕ್ಕೆ ಕರ್ಕೊಂಡು ಹೋಗುತ್ತವೆ. ಯಮನೇ ನಚಿಕೇತನೆಂಬ ಬಾಲಕನಿಗೆ ಅಂಜಿ ಅವನಿಗೆ ಅಗತ್ಯವಾದವುಗಳನ್ನು ಕೊಡುವುದನ್ನು ಮನಸ್ಸಿನಲ್ಲಿ ಕಲ್ಪಿಸ್ಕೊಂಡ್ರೂ ಸಹ ರೋಮಾಂಚನವಾಗತ್ತೆ. ಆದರ್ಶಕ್ಕೆ ಬಾಳುವವನ ಶಕ್ತಿ ಅಂತಹದ್ದು. ಈ ಪ್ರಪಂಚದಲ್ಲಿ ಎಲ್ಲರೂ ಅವನನ್ನು ಗೌರವಿಸ್ತಾರೆ. ಯಾರನ್ನು ತುಂಬ ದೊಡ್ಡ ವ್ಯಕ್ತಿ ಅಂತ ಹೇಳಿ ನಾವು ಭಾವಿಸ್ಕೊಳ್ತೀವೋ ಅಂತಹ ಯಮ, ಅವನ ಹೆಸರೇ ಕಂಪನಕಾರಿ, ಮನುಷ್ಯರಿಗೆ ಕಂಪನವನ್ನು ಹುಟ್ಟಿಸುವಂಥದ್ದು. ಅವನು ಪ್ರತ್ಯಕ್ಷವಾದನೆಂದರೆ ಮೂರ್ಛೆಯೇ ಬೀಳ್ತೀವಿ ನಾವೆಲ್ಲ. ಅಂತಹ ಯಮ ನಚಿಕೇತನಿಗೆ ಹಂಚಿಕೊಂಡು ಅವನನ್ನು ಅನಾದರಿಸಿದ್ದಕ್ಕೆ ನಮಗೇನು ವಿಪತ್ತು ಕಾದಿದ್ಯೋ ಅಂತ ಹೇಳಿ ತಳಮಳಗೊಳ್ಳೋದು ಒಂದು ಅಪೂರ್ವವಾದ ದೃಶ್ಯ ಅಲ್ವೇ? ಆಶಾ ಪ್ರತೀಕ್ಷೆ ಸಂಗತಂ ಸೂನೃತಾಂ ಚೇಷ್ಟಾಪೂರ್ತೆ ಪುತ್ರ ಪಶೂಶ್ಚಾಂ ಸರ್ವಾನ್ ಏತದೃಂತೆ ಪುರುಷಸ್ಯಾಲ್ಪಮೇಧಸೋ ಯಸ್ಯಾನಶ್ನನ್ ವಸತಿ ಬ್ರಾಹ್ಮಣೋ ಗೃಹೇ. ಯಾವ ಅಲ್ಪಬುದ್ಧಿಯವನ ಮನೆಯಲ್ಲಿ ಬ್ರಾಹ್ಮಣ ಊಟವಿಲ್ಲದೆ ವಾಸ ಮಾಡುವನೋ ಆ ಪುರುಷನ ಆಸೆ, ಪ್ರತೀಕ್ಷೆ, ಸತ್ಸಂಗದ ಫಲ, ಪ್ರಿಯವಾಕ್ಯದ ಫಲ, ಇಷ್ಟಾರ್ಥ ಪೂರ್ತಿಗಳು, ಪುತ್ರ ಪಶುಗಳು ಇವೆಲ್ಲವನ್ನೂ ಅವನು ನಾಶ ಮಾಡುತ್ತಾನೆ. ಇದು ಶ್ಲೋಕಾರ್ಥ. ಯಾವ ಗೃಹಸ್ಥ ತನ್ನ ಮನೆಗೆ ಬಂದಂತಹ ಅತಿಥಿಯನ್ನ ನಿಕೃಷ್ಟವಾಗಿ ಕಾಣ್ತಾನೋ ಅವನು ಅಲ್ಪಬುದ್ಧಿಯವನು.
ಅವನಿಗೆ ಮುಂದೇನು ಕಾದುಕೊಂಡಿದೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಕೆಲವು ನಿಧಾನವಾಗಿ ಸಿಡಿಯುವಂತಹ ಬಾಂಬ್ಗಳ ಥರ ಇರ್ತವೆ. ತಕ್ಷಣಕ್ಕೆ ಸಿಡಿದೇ ಇದ್ದರೆ ಅದೇನು ಸಿಡಿಯೋದಿಲ್ಲ ಅಂತ ಹೇಳಿ ನಾವು ಭಾವಿಸ್ಬೇಕಾಗಿಲ್ಲ. ನಾವು ಅದನ್ನು ಮರ್ತಿರ್ಬೇಕಾದ್ರೆ ಸಿಡಿದು ತಮ್ಮ ಸುಖದ ಅರಮನೆಯ ನಾವು ಹಾಳು ಮಾಡಬಹುದು. ನಾವು ಹನಿ ಹನಿಯಂತೆ ಪುಣ್ಯವನ್ನು ಕೂಡಿಡ್ತೀವಿ, ಆದರೆ ಮನೆಗೆ ಬಂದಂತಹ ಯೋಗ್ಯ ವ್ಯಕ್ತಿಗೆ ಸರಿಯಾದ ಉಪಚಾರವನ್ನು ಮಾಡದೆ ಹೋದರೆ ನಮ್ಮ ಪುಣ್ಯ ರಾಶಿಯನ್ನು ನಾವೆಲ್ಲ ಕಳ್ಕೊಳ್ತೀವಿ. ನಿಜವಾದ ವ್ಯಕ್ತಿ ಯೋಗ್ಯವಾಗಿದ್ದರೆ ಅವನ ಅವಶ್ಯಕತೆಗಳು ಬಹಳ ಅಲ್ಪವಾಗಿರ್ತವೆ. ಅವನು ಅದನ್ನು ಕೇಳೋದಕ್ಕೆ ಹೋಗೋದಿಲ್ಲ. ಆದರೆ ಅವನಿಗೆ ಕೊಡುವವರಿಗೆ ಇದೊಂದು ಸದವಕಾಶ. ಸರಿಯಾದಂತಹ ವ್ಯಕ್ತಿಗೆ ದಾನ ಮಾಡೋದಕ್ಕೆ ಯೋಗ್ಯವಾದಂತಹ ವ್ಯಕ್ತಿ ಶುದ್ಧವಾದ ಜೀವನವನ್ನು ನಡೆಸಿ ತಪಸ್ಸನ್ನು ಸಂಗ್ರಹಿಸಿಕೊಂಡಿರ್ತಾನೆ. ಅವನು ಇಚ್ಛಿಸಿದಂತೆ ಅವನಿಗೆ ಎಲ್ಲವೂ ಕೂಡ ಲಭ್ಯವಾಗುತ್ತೆ. ತೃಪ್ತಿಗೊಂಡ ಅವನು ಯಾರು ತನಗೆ ಸತ್ಕಾರ ಮಾಡಿದಾರೋ ಅವರಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಆಶಿಸಿದರೆ ಅದೆಂದಿಗೂ ಕೂಡ ವ್ಯರ್ಥವಾಗೋದಿಲ್ಲ. ಅದರಂತೆ ಅವನು ಮನಸ್ಸಿನಲ್ಲಿ ನೊಂದ್ಕೊಂಡ್ರೆ ಅವನು ಶಾಪವನ್ನು ಕೊಡಬೇಕಾಗಿಲ್ಲ. ಅವನು ಬಾಯನ್ನು ತೆಗೆದು ಶಾಪವನ್ನು ಕೊಡಬೇಕಾಗಿಲ್ಲ. ಯೋಗ್ಯ ವ್ಯಕ್ತಿ ಹಾಗೆ ಶಾಪ ಕೊಡೋದಕ್ಕೆ ಹೋಗೋದೂ ಇಲ್ಲ. ಶಾಪ ಕೊಟ್ಟರೆ ಅವನ ತಪಸ್ಸೆಲ್ಲ ವ್ಯರ್ಥವಾಗಿ ಹೋಗುತ್ತೆ. ಆದರೆ ಅವನು ಮನಸ್ಸಿನಲ್ಲಿ ನೊಂದ್ಕೊಂಡ್ರೆ ಸಾಕು, ಅದಕ್ಕೆ ಕಾರಣರಾದವರನ್ನು ಅದು ದಹಿಸೋದೇ ಬಿಡೋದಿಲ್ಲ. ಗೃಹಸ್ಥರಿಗೆ ಪುಣ್ಯ ಕಟ್ಕೊಳ್ಳೋದಕ್ಕೆ ಒದಗಿರುವಂತಹ ಅವಕಾಶವೇ ನಚಿಕೇತನಂತಹ ವ್ಯಕ್ತಿ ಮನೆಗೆ ಬರುವಂಥದ್ದು ಮತ್ತು ಆತನಿಗೆ ಒಂದು ಉಚಿತವಾದ ರೀತಿಯ ಸತ್ಕಾರವನ್ನು ಮಾಡಿ ಆ ಪುಣ್ಯವನ್ನು ನಾವು ಗಳಿಸ್ಕೊಳ್ಬಹುದು. ಇನ್ನು ಆಶೆಗಳು, ಪ್ರತೀಕ್ಷೆಗಳು ಅಂತ ಹೇಳಿ ನೋಡೋದಾದರೆ, ಮನುಷ್ಯ ಹೇಗೆ ಪುಣ್ಯವನ್ನು ಕಟ್ಕೊಳ್ತಾನೆ, ಅದನ್ನು ಯಾವುದಕ್ಕೆ ಉಪಯೋಗಿಸ್ತಾನೆ ಅಂತ ಹೇಳಲಾಗಿದೆ. ಆಶಾ ಎಂದರೆ ನಾವು ನೋಡಿರದ ಆದರೆ ಇದೆ ಅಂತ ಹೇಳಿರುವಂತಹ ಲೋಕಗಳು ಅಥವಾ ಭೋಗ ವಸ್ತುಗಳು. ಅವುಗಳನ್ನ ಪಡ್ಕೊಳ್ಬೇಕಾದ್ರೆ ಇಲ್ಲಿ ಪುಣ್ಯ ಕೆಲಸವನ್ನು ಮಾಡಿರಬೇಕು. ಸ್ವರ್ಗ ಅನ್ನೋಂತಹ ಲೋಕ ಇದೆ, ಅಲ್ಲಿ ರೋಗ ಇಲ್ಲ, ಶೋಕ ಇಲ್ಲ, ಜರೆ ಇಲ್ಲ ಅಂತ ಹೇಳಿ ನಾವು ಕೇಳಿದ್ದೀವಿ. ಆದರೆ ಅದನ್ನು ನಾವು ನೋಡಿಲ್ದಲೇ ಇರಬಹುದು. ಆದರೂ ಕೂಡ ಅದನ್ನು ನಾವು ಮರಣಾನಂತರ ಪಡ್ಕೊಳ್ಬೇಕು ಅನ್ನೋಂತಹ ಮಹತ್ವವಾದ ಆಕಾಂಕ್ಷೆಯಿಂದ ಎಲ್ಲರೂ ಕೂಡ ಇಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಇಚ್ಛಿಸ್ತೀವಿ ಮತ್ತು ಅದು ತುಂಬ ಒಳ್ಳೆಯದಾದಂತಹ ಒಂದು ವಿಚಾರ. ಹಲವರು ನಮ್ಮ ಕಣ್ಣೆದುರಿಗೆ ಅದನ್ನೆಲ್ಲ ಇಲ್ಲೇ ಭೂಮಿಯಲ್ಲೇ ಪಡ್ಕೊಳ್ತಿರ್ತಾರೆ. ಒಳ್ಳೆ ಅಧಿಕಾರ, ಐಶ್ವರ್ಯ, ಕೀರ್ತಿ ಇವೆಲ್ಲವನ್ನು ಕೂಡ ಪಡ್ಕೊಳ್ತಿರ್ತಾರೆ. ನಾವು ಇವುಗಳನ್ನು ಪಡ್ಕೊಳ್ಬೇಕಾದ್ರೆ, ಅದು ಆ ವ್ಯಕ್ತಿಗೆ ಸಿಕ್ಕಿರಬೇಕಾದ್ರೆ ಅವನು ಏನಾದರೂ ಪುಣ್ಯ ಕರ್ಮಗಳನ್ನು ಮಾಡಿರಬೇಕು. ಇಲ್ವೇ ಅದನ್ನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಇದೊಂದು ಅಪೂರ್ವವಾದಂತಹ ಪುಣ್ಯ. ಇದರಿಂದ ಪ್ರಿಯವಾಗಿರೋದನ್ನು ಕೊಂಡ್ಕೊಳ್ಬೇಕು ಅಂತ ಹೇಳಿ ಬಯಸೋದಿಲ್ಲ. ಇದರಿಂದ ತನ್ನ ಮನಸ್ಸಿನ ಮೇಲೆಯೇ ಒಂದು ಅದ್ಭುತವಾದಂತಹ ಪರಿಣಾಮ ಉಂಟಾಗುತ್ತೆ. ಯಾವುದರಿಂದ? ಸತ್ಸಂಗದಿಂದ. ಒಳ್ಳೆಯ ಜೀವನ ನಡೆಸ್ತಿರುವವನಂತಹ ಸಹವಾಸ ಸಿಕ್ಕಿದ್ರೆ ಅದು ನಮ್ಮ ಮೇಲೆ ಒಂದು ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ. ನಾವು ಗಂಧದ ಅಂಗಡಿಗೆ ಹೋಗಿ ಬಂದರೆ ಹೇಗೆ ನಮ್ಮ ಬಟ್ಟೆಗೂ ಸಹ ಸ್ವಲ್ಪ ಪರಿಮಳ ಅಂಟ್ಕೊಳ್ಳುತ್ತೋ ಹಾಗೆ ಇದೊಂದು ಪುಣ್ಯ ಅನಾಯಾಸವಾಗಿ ಬರುವಂಥದ್ದು. ಮಹಾಪುರುಷರ ಸುತ್ತಲೂ ಒಂದು ಪವಿತ್ರತೆ ವಾತಾವರಣ ಇರುತ್ತೆ. ಅವನು ಸಮೀಪದಲ್ಲಿದ್ದರೆ ನಮಗೂ ಕೂಡ ಅದು ತಾಕತ್ತೆ. ಬೆಂಕಿಯ ಮುಂದೆ ಕುಳಿತಿದ್ರೆ ಕಾವು ಹೇಗೆ ನಮ್ಮ ದೇಹಕ್ಕೆ ತಾಕುತ್ತೋ ಹಾಗೆ ಉತ್ತಮ ಪುರುಷರ ಜೊತೆಯಲ್ಲಿ ಅಥವಾ ಉತ್ತಮವಾದಂತಹ ವ್ಯಕ್ತಿಗಳ ಜೊತೆಯಲ್ಲಿದ್ದರೆ ಅವರ ಒಂದು ದೇಹದ ಹೊರಡ್ತಾ ಇರುವಂತಹ ಒಂದು ಒಳ್ಳೆಯತನದ ಒಂದು ಪ್ರಭೆ ನಮಗೂ ಕೂಡ ತಾಕತ್ತೆ. ಇನ್ನು ಪ್ರಿಯವಾಕ್ಯದ ಫಲ, ಇದರಿಂದಲೂ ಕೂಡ ನಮ್ಮ ಪುಣ್ಯದ ಬುದ್ಧಿ ಬೆಳೆಯುತ್ತೆ. ಒಳ್ಳೆಯ ಮಾತನ್ನು ಆಡೋದು ಒಂದು ಮಹಾ ಸೇವೆಯನ್ನು ಮಾಡಿದಂತೆ. ನಾವು ದುಡ್ಡು ಖರ್ಚು ಮಾಡದೆ ಪುಣ್ಯವನ್ನು ಸಂಪಾದಿಸ್ತೀವಿ. ದೇವರು ನಮಗೆ ನಾಲಿಗೆಯನ್ನು ಕೊಟ್ಟಿದ್ದಾನೆ, ಅದನ್ನು ದಿನವೆಲ್ಲ ಉಪಯೋಗಿಸ್ತೀವಿ ನಾವು. ಆದರೆ ಅದರಿಂದ ಪ್ರಿಯವಾದ ಮಾತನ್ನು ಆಡಿ ಮತ್ತೊಬ್ಬನಿಗೆ ಸಂತೋಷ ಕೊಟ್ಟರೆ ತುಂಬ ಪುಣ್ಯ ಬರುತ್ತೆ. ದುಃಖದಲ್ಲಿ, ನಿರಾಶೆಯಲ್ಲಿ ಸಿಕ್ಕಿ ನರಳ್ತಾ ಇರುವಂತಹ ವ್ಯಕ್ತಿಗಳು ಬಂದರೆ ಅವರಿಗೆ ಸಾಂತ್ವನದ ನುಡಿಗಳನ್ನು ಹೇಳಿದ್ರೆ ಅವರು ಹಗುರವಾಗಿ ಹೋಗ್ತಾರೆ. ದುಡ್ಡು ಮಾಡೋದನ್ನು, ಔಷಧಿ ಮಾಡೋದನ್ನು, ಹಲವು ವೇಳೆ ಒಳ್ಳೆಯ ಮಾತು ಆಡೋದು ಕೂಡ ದುಡ್ಡು ಮಾಡದೇ ಇರುವಂತಹ ಕೆಲಸವನ್ನು, ಔಷಧಿ ಕೂಡ ಮಾಡದೇ ಇರುವಂತಹ ಕೆಲಸವನ್ನು ನಾವೆರಡು ಒಳ್ಳೆ ಮಾತಾಡೋದ್ರಿಂದ ಮಾಡೋದಕ್ಕೆ ಸಾಧ್ಯ ಇದೆ. ಕೇವಲ ಮಾತಿನಿಂದಲೇ ಒಬ್ಬ ಪುಣ್ಯವನ್ನು ಗಳಿಸ್ಬೋದು. ಆದರೆ ಅದೊಂದು ಕಲೆ. ಆಡುವವರೆಲ್ಲ, ಮಾತಾಡೋರಿಗೆಲ್ಲ ಆ ಕಲೆ ಬರೋದಿಲ್ಲ. ಎಲ್ಲೋ ಕೆಲವರಲ್ಲಿ ಇದು ಇರೋದನ್ನು ನಾವು ನೋಡ್ತೀವಿ. ಇಷ್ಟಾಪೂರ್ತಗಳು ಅಂದರೆ, ಇಷ್ಟ ಅಂದರೆ ಯಾಗ ಯಜ್ಞಗಳನ್ನು ಮಾಡಿ ಸಂಗ್ರಹಿಸಿದಂತಹ ಪುಣ್ಯ. ಪೂರ್ತ ಅಂತ ಹೇಳಿದ್ರೆ ಸಮಾಜ ಹಿತ ಕಾರ್ಯಗಳು, ಅಂದರೆ ಚಿತ್ರವನ್ನು ಕಟ್ಟಿಸುವಂಥದ್ದು, ಹಾಸ್ಪಿಟಲ್ಗಳನ್ನ ಕಟ್ಟಿಸುವಂಥದ್ದು, ಸ್ಕೂಲ್ಗಳನ್ನು ನಡೆಸುವಂಥದ್ದು, ಇವೆಲ್ಲವೂ ಕೂಡ ಮಾಡೋದ್ರಿಂದ ಮನುಷ್ಯ ಸಾಕಷ್ಟು ಪುಣ್ಯವನ್ನು ಸಂಪಾದಿಸ್ತಾನೆ. ಆದರೆ ನಾನೀಗ ಮೇಲ್ಕಂಡಂತೆ ಏನೇನು ಹೇಳಿದೆ, ಆಶಾ ಪ್ರತೀಕ್ಷೆಗಳು, ಸತ್ಸಂಗದ ಫಲ, ಪ್ರಿಯವಾಕ್ಯದ ಫಲ, ಇಷ್ಟಾಪೂರ್ತಗಳು, ಇವೆಲ್ಲವೂ ಕೂಡ ಮನುಷ್ಯ ಏನು ಮಾಡಿ ಪುಣ್ಯವನ್ನು ಸಂಪಾದಿಸ್ಕೊಂಡಿದ್ದಾನೋ, ಮನೆಗೆ ಬಂದ ಅತಿಥಿಯನ್ನು ಸತ್ಕರಿಸದೇ ಇದ್ದಾಗ ಅದೆಲ್ಲವನ್ನು ಕೂಡ ಆತ ಕಳ್ಕೊಳ್ತಾನೆ.
ಯಾವಾಗ ಮನೆಗೆ ಬಂದಂತಹ ಯೋಗ್ಯ ಅತಿಥಿಗಳನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ವೋ ಆಗ ಅವನು ಸಂಪಾದಿಸಿರುವಂತಹ ಪುಣ್ಯ ಆತನನ್ನು ಬಿಟ್ಟು ಹೋಗುತ್ತೆ. ಮಾತ್ರವಲ್ಲ, ಆಗಲೇ ಅವನು ಕಷ್ಟಗಳನ್ನು ಕೂಡ ಅನುಭವಿಸ್ಬೇಕಾಗಬಹುದು. ಬರೀ ಪುಣ್ಯ ಬಿಟ್ಟು ಹೋದರೆ ಮುಂದೆ ಬರಬೇಕಾಗಿರೋಂತಹ ಒಳ್ಳೆಯ ಒಂದು ವಿಚಾರಗಳು ಕೂಡ ನಮ್ಮ ಜೀವನಕ್ಕೆ ಬರದೇ ಹೋಗ್ಬೋದು. ಮತ್ತು ಈಗ ನಮ್ಮ ಜೀವನದಲ್ಲಿ ಏನಿದೆ ಒಳಿತು ಅವುಗಳು ಕೂಡ ನಮ್ಮಿಂದ ದೂರವಾಗಬಹುದು. ಉದಾಹರಣೆಗೆ ಪುತ್ರರ ನಷ್ಟವಾಗೋದು, ಮಕ್ಕಳನ್ನು ಕಳ್ಕೊಳ್ಬಹುದು, ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವರು ದುರ್ಮಾರ್ಗಿಗಳಾಗಿ ಬದಲಾಗುವಂತಹದ್ದಾಗಬಹುದು. ಅದು ಇನ್ನೂ ಕೂಡ ಅಸಹನೀಯವಾದಂತಹ ವ್ಯತೆ, ಅದೊಂದು ಅಭಿಶಾಪ ಅಂತಲೇ ಹೇಳ್ಬೋದು. ಮತ್ತೊಂದು, ತನ್ನ ಮನೆಯಲ್ಲಿರುವಂತಹ ಪಶುಗಳನ್ನು ಕಳ್ಕೊಳ್ಬಹುದು. ವೇದಗಳ ಕಾಲದಲ್ಲಿ ಒಬ್ಬನ ಐಶ್ವರ್ಯವನ್ನು ಅವನಿಗೆ ಎಷ್ಟು ಸಾವಿರ ದನಗಳಿವೆ ಅಂತ ಹೇಳಿ ನೋಡಿ ಅಳಿತಾ ಇದ್ರಂತೆ. ಅದು ಕೃಷಿ ಪ್ರಧಾನವಾದಂತಹ ಸಮಾಜವಾಗಿತ್ತು. ಎಲ್ಲ ಐಶ್ವರ್ಯದ ಮೂಲ ಧನ ಸಂಪತ್ತು, ಅದಿದ್ದರೆ ಧನ ಧಾನ್ಯ ಎಲ್ಲ ಅಂತ ಹೇಳಿ ಅವ್ರು ನಂಬಿದ್ರು. ಹಾಗಾಗಿ ಒಬ್ಬ ಅತಿಥಿಯನ್ನು ಸತ್ಕರಿಸದೇ ಇದ್ದರೆ ಪಶುಗಳನ್ನು ಕಳ್ಕೊಳ್ಳುವಂತಹ ಒಂದು ಭಯ ಕೂಡ ಇತ್ತು. ಇವನ್ನೆಲ್ಲ ಆತ ಕಳ್ಕೊಳ್ಳುವಂತಹ ಒಂದು ಭಯ ಇತ್ತು. ನಿಧಾನವಾಗಿ ಸ್ವಲ್ಪವಾಗಿ ಮನುಷ್ಯ ಪುಣ್ಯವನ್ನು ಸಂಪಾದಿಸಿರ್ತಾನೆ, ಆದರೆ ಅದನ್ನು ಒಂದು ಅಚಾತುರ್ಯದಿಂದ ಒಂದು ನಿಮಿಷದಲ್ಲಿ ಕಳೆದುಕೊಂಡು ಬಿಡಬಹುದು. ಅದೇ ಬಂದ ಅತಿಥಿಗಳನ್ನು ಯೋಗ್ಯ ರೀತಿಯಲ್ಲಿ ಗೌರವಿಸದೆ ಇರುವಂತಹದ್ದು. ಹೀಗೆ ಯಮನ ಮನೆಗೆ ಬಂದಂತಹ ಬಾಲಕ ನಚಿಕೇತನನ್ನು ತಾನು ಯೋಗ್ಯ ರೀತಿಯಲ್ಲಿ ಸತ್ಕರಿಸಿದಿಲ್ಲ. 3 ದಿನಗಳ ಕಾಲ ಅನ್ನ ಆಹಾರಗಳಿಲ್ಲದೆ ನಚಿಕೇತ ತನ್ನ ಮನೆಯ ಬಾಗಿಲಿನಲ್ಲಿ ಕಾಯುತ್ತಾ ಕುಳಿತಿದ್ದಾನೆ ಅನ್ನುವಂತಹ ವಿಚಾರದಿಂದ ಯಮನಿಗೆ ಇಷ್ಟೆಲ್ಲ ಭಯವಾಗುತ್ತೆ. ಇಷ್ಟೆಲ್ಲವನ್ನು ಆತ ಉದಾಹರಣೆಯಾಗಿ ಹೇಳ್ತಾನೆ. ಅದು ನಮಗೋಸ್ಕರ, ಅಂದರೆ ಸಮಾಜಕ್ಕೋಸ್ಕರ, ನಮ್ಮ ಒಳಿತಿಗೋಸ್ಕರ ಹೇಳಿರುವಂತಹ ಮಾತುಗಳು. ಹಾಗಾಗಿ ಮನೆಗೆ ಬಂದಂತಹ ಅತಿಥಿ ಅಭ್ಯಾಗತರನ್ನು ಗೌರವಿಸಬೇಕು, ಯಥೋಚಿತವಾಗಿ ನಮ್ಮ ಕೈಲಾದ ಮಟ್ಟಿಗೆ ಅತಿಥಿ ಸತ್ಕಾರವನ್ನು ಮಾಡಬೇಕು ಅನ್ನುವಂತಹ ಒಂದು ಹಿತನುಡಿ ಇಲ್ಲಿ ನಮಗೆ ಸಿಗುತ್ತೆ ಈ ಒಂದು ಕಠೋಪನಿಷತ್ತಿನ ಈ ಭಾಗದಲ್ಲಿ. ಇಷ್ಟು ವಿಚಾರಗಳನ್ನು ಮತ್ತೆ ಕೇಳಿ ಮನನ ಮಾಡಿಕೊಳ್ಳಿ. ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ. ಏನು ಕಠೋಪನಿಷತ್ತಿನಲ್ಲಿ ವಿಚಾರಗಳಿದ್ದಾವೆ, ಅಲ್ಲಿನ ಮಾತುಗಳಿದ್ದಾವೆ, ಅದನ್ನು ನನ್ನ ವಾಕ್ಯಗಳಲ್ಲಿ ಹೇಳೋದಕ್ಕೆ ನಾನು ಸಾಕಷ್ಟು ಪ್ರಯತ್ನವನ್ನು ಮಾಡ್ತೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ವಿಡಿಯೋಗೆ ಲೈಕ್ ಕೊಡಿ, ಅದರಿಂದ ಸಾಕಷ್ಟು ಜನರಿಗೆ ಈ ಒಂದು ವಿಚಾರಗಳು ಮುಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡಿ ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಕಠೋಪನಿಷತ್ತಿನ ಮುಂದಿನ ಭಾಗದಲ್ಲಿ. ನಮಸ್ಕಾರ.